ಶಕ್ತಿ ಯೋಜನೆಗೆ 5,300 ಕೋಟಿ ಅನುದಾನ ಘೋಷಿಸಿದ್ದಾರೆ. ಅನ್ನಭಾಗ್ಯಕ್ಕೆ ಇಲಾಖೆಯ ಅನುದಾನದಲ್ಲೇ ಹಣ ಬಳಕೆ ಅಂತ ಹೇಳಿದ್ದಾರೆ. ಯುವ ನಿಧಿಯ ಪ್ರಸ್ತಾಪ ಆಗಲಿಲ್ಲ. ಯುವ ನಿಧಿಗೆ ಮೀಸಲಾಗಿಟ್ಟಿರುವ ಹಣದ ಪ್ರಸ್ತಾಪ ಆಗಲಿಲ್ಲ. ಆದ್ದರಿಂದ ಯುವ ನಿಧಿಯ ಭವಿಷ್ಯ ಮತ್ತು ಸ್ವರೂಪದ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಗೃಹಲಕ್ಷ್ಮಿಗೆ 28,608 ಕೋಟಿ, ಗೃಹ ಜ್ಯೋತಿಗೆ 10,100 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ, ಅನ್ನಭಾಗ್ಯಕ್ಕೆ ಇಲಾಖೆಯ ಅನುದಾನದಲ್ಲೇ ಹಣ ಬಳಕೆಯಾಗತ್ತಂತೆ. ಒಂದು 6,000 ಕೋಟಿ ಖರ್ಚಾಗತ್ತೆ. ಯುವ ನಿಧಿಯ ವಿಷಯವನ್ನು ಪ್ರತ್ಯೇಕವಾಗಿ ಅಂದ್ರೆ ಅಲೋಕೇಶನ್ ಅನ್ನು ಮೆನ್ಷನ್ ಮಾಡಲಿಲ್ಲ. ಬಿಜೆಪಿ ಅವರು ಇದನ್ನ ಹಲಾಲ್ ಬಜೆಟ್ ಅಂದ್ರು, ಪಾಕಿಸ್ತಾನ ಬಜೆಟ್ ಅಂದ್ರು. ಯಾಕೆ ಅಂತ ಕೇಳಿದ್ರೆ ಎಲ್ಲ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅಂತ. 18 ಯೋಜನೆಗಳ ಘೋಷಣೆ ಆಗಿದ್ದಾವೆ. ಸುಮಾರು 4,700 ಕೋಟಿ ಅನುದಾನ. ಅಲ್ಪಸಂಖ್ಯಾತರಿಗೆ 2 ಕೋಟಿಯ ತನಕದ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಘೋಷಿಸಿದರು. ಕೆಐಎಡಿಬಿ ಕೈಗಾರಿಕಾ ಭೂಮಿ ಹಂಚಿಕೆಯಲ್ಲಿ ಮೀಸಲಾತಿಯನ್ನು ಘೋಷಿಸಿದರು. ಇಮಾಮರಿಗೆ ಮಾಸಿಕ ಗೌರವಧನವನ್ನು 6,000ಕ್ಕೆ ಹೆಚ್ಚಿಸಿದ ಘೋಷಣೆ ಆಯಿತು. ಸರಳ ವಿವಾಹಕ್ಕೆ 50,000 ಅನುದಾನ ಅಂತೆ ಒಂದು ಮದುವೆಗೆ. ಅಲ್ಪಸಂಖ್ಯಾತರ ಕಾಲನಿ ಅಭಿವೃದ್ಧಿಗೆ 1,000 ಕೋಟಿ. ಮೌಲಾನಾ ಆಜಾದ್ ಶಾಲೆಗಳ ಉನ್ನತೀಕರಣಕ್ಕೆ 500 ಕೋಟಿ. 25,000 ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣೆಯ ತರಬೇತಿ. ವಕ್ಫ್ ಆಸ್ತಿಗಳ ಸಂರಕ್ಷಣೆ, ಖಬರಸ್ಥಾನಗಳ ಅಭಿವೃದ್ಧಿಗೆ 150 ಕೋಟಿ. ಬಿಜೆಪಿ ಕರ್ನಾಟಕದ ಟ್ವೀಟ್. ಕರ್ನಾಟಕ ಬಜೆಟ್ ಅನ್ನು ಇಸ್ಲಾಮೀಕರಣಗೊಳಿಸಿರುವ ಸಿಎಂ ಸಿದ್ದರಾಮಯ್ಯ ಅವರೇ, ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ನೀವು ಕೊಟ್ಟಿರುವುದು ಕೇವಲ ಚಿಪ್ಪು ಮಾತ್ರ ಅಂಥೇಳಿ ಮುಸ್ಲಿಮರಿಗೆ ಏನೇನು ಘೋಷಣೆ ಆಗಿದೆಯೋ ಪಟ್ಟಿ ಹಾಕಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೆಲವರ ತುಷ್ಟೀಕರಣ, ಬಹುತೇಕರ ತುಚ್ಛೀಕರಣ, ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ 2025-26ನೇ ಸಾಲಿನ ಆಯವ್ಯಯದ ಪೂರಣ ಅಂತಂದ್ರು ಟ್ವೀಟ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.